ಸ್ನೇಹಿತರೆ, ಇಲ್ಲಿ ನಿಂತಿರುವುದು ಗುರುಕುಲದಲ್ಲಿ ಬಾಲಕ ಅಭಿಮನ್ಯು ಗುರುಕುಲದಲ್ಲಿ ಬಿಲ್ಲುಗಾರಿಕೆಯನ್ನು ಅಭ್ಯಾಸ ಮಾಡುತ್ತಾನೆ. ಅಭಿಮನ್ಯು ಗರ್ಭದಲ್ಲಿರುವಾಗಲೇ ಅರ್ಜುನ ಸುಭದ್ರೆಗೆ ಚಕ್ರವ್ಯೂಹದ ರಹಸ್ಯವನ್ನು ವಿವರಿಸುತ್ತಿರುತ್ತಾನೆ. ಗರ್ಭದಲ್ಲಿರುವ ಅಭಿಮನ್ಯು ಅದನ್ನು ಆಲಿಸುತ್ತಾನೆ. ಆದರೆ ಕತೆ ಪೂರ್ಣಗೊಳ್ಳುವ ಮೊದಲು ಸುಭದ್ರೆ ನಿದ್ರೆಗೆ ಜಾರುತ್ತಾಳೆ. ಈಗ ಕುರುಕ್ಷೇತ್ರ ಯುದ್ಧ ಆರಂಭವಾಗಿದೆ. ಕುರುಕ್ಷೇತ್ರದ ಭೂಮಿಯಲ್ಲಿ ಭಾರಿ ಯುದ್ಧ ಆರಂಭವಾಗುತ್ತದೆ. ಶಂಖನಾದ, ರಥಗಳ ಗದ್ದಲ, ಕುದುರೆಗಳ ಓಟ ಮತ್ತು ಯೋಧರ ಗರ್ಜನೆಗಳಿಂದ ಯುದ್ಧ ಭೂಮಿ ಕಂಪಿಸುತ್ತಿದೆ. ಇಲ್ಲಿ ಚಕ್ರವ್ಯೂಹದ ಎದುರು ಅಭಿಮನ್ಯು ನಿಂತಿದ್ದಾನೆ ನೋಡಿ. ಕೌರವರು ನಿರ್ಮಿಸಿದ ಭಯಾನಕ ಚಕ್ರವ್ಯೂಹದ ಮುಂದೆ ಅಭಿಮನ್ಯು ನಿಂತಿರುತ್ತಾನೆ. ಪಾಂಡವರ ರಕ್ಷಣೆಗೆ ತಾನೇ ಒಳಗೆ ಹೋಗುವುದಾಗಿ ಧೈರ್ಯವಾಗಿ ಹೇಳುತ್ತಿದ್ದಾನೆ. ಅಭಿಮನ್ಯು ತನ್ನ ರಥದೊಂದಿಗೆ ವೇಗವಾಗಿ ಚಕ್ರವ್ಯೂಹವನ್ನು ಭೇದಿಸಿ ಒಳನುಗ್ಗುತ್ತಾನೆ. ಅವನ ಬಾಣಗಳು ಶತ್ರು ಸೈನ್ಯವನ್ನು ಚದುರಿಸುತ್ತದೆ. ಒಬ್ಬನೇ ಯುದ್ಧ ಮಾಡುತ್ತಾ ಅಭಿಮನ್ಯು ಒಳಗೆ ಒಬ್ಬನೇ ಸಿಕ್ಕಿ ಬೀಳುತ್ತಾನೆ. ಆದರೂ ಅವನು ದ್ರೋಣ, ಕರ್ಣ ಮತ್ತು ಇತರ ಮಹಾಯೋಧರ ವಿರುದ್ಧ ಶೂರನಂತೆ ಹೋರಾಡುತ್ತಾನೆ. ಅಭಿಮನ್ಯುವಿನ ರಥ ನಾಶವಾಗುತ್ತದೆ. ಅವನು ಗದೆಯನ್ನು ಹಿಡಿದು ಕೊನೆಯ ಕ್ಷಣದವರೆಗೂ ಹೋರಾಡುತ್ತಾನೆ. ಶತ್ರುಗಳು ಸೇರಿ ಅವನ ಮೇಲೆ ದಾಳಿ ಮಾಡುತ್ತಾರೆ. ಅಭಿಮನ್ಯು ವೀರ ಮರಣ ಹೊಂದುತ್ತಾನೆ. ಯುದ್ಧ ಭೂಮಿಯಲ್ಲಿ ಅವನ ಶೌರ್ಯ ಎಲ್ಲರ ಮನಸ್ಸನ್ನು ಕದಡುತ್ತದೆ. ಮಗನ ಸಾವಿನ ಸುದ್ದಿ ಕೇಳಿದ ಅರ್ಜುನ ಕೋಪದಿಂದ ಜಯದ್ರಥನನ್ನು ಕೊಲ್ಲುವ ಪ್ರತಿಜ್ಞೆ ಮಾಡುತ್ತಾನೆ. ಅಭಿಮನ್ಯು ಧೈರ್ಯ, ತ್ಯಾಗ ಮತ್ತು ಕರ್ತವ್ಯ ನಿಷ್ಠೆಯ ಸಂಕೇತವಾಗಿ ಇಂದಿಗೂ ನೆನಪಾಗುತ್ತಾನೆ.